ಮಳೆ ಬಂದರೆ ಸಾಕು ಕೆರೆಯಂತಾಗುತ್ತದೆ ಈ ರಸ್ತೆ. ಕಂಡರೂ ಕಾಣದಂತೆ ಜಾಣಕುರುಡು ತೋರುತ್ತಿದ್ದಾರೆ ಇಲ್ಲಿನ ಪಂಚಾಯಿತಿ ಅಧಿಕಾರಿಗಳು. ಶಾಲೆಗೆ ಹೋಗುವ ಮಕ್ಕಳು, ವಯಸ್ಸಾದ ವೃದ್ಧರ ಕಷ್ಟ ಹೇಳತೀರದು. ಇಷ್ಟೆಲ್ಲ ಅವಾಂತರ ಯಾವ ರಸ್ತೆ ಅಂತೀರಾ? ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಹೋಬಳಿ ಕೇಂದ್ರ ಸ್ಥಾನದ ಇದೇ ಹೊಳವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 6ನೇ ಬ್ಲಾಕ್ ಇಂದಿರಾ ಕಾಲೋನಿಯ ರಸ್ತೆ ಇದು. ಇಲ್ಲಿನ ಸ್ಥಳೀಯ ನಿವಾಸಿಗಳು ಸಾಕಷ್ಟು ಬಾರಿ ಮೌಖಿಕ ಹಾಗೂ ಮನವಿ ಪತ್ರದ ಮೂಲಕ ಹೇಳಿದರೂ ಯಾವುದೇ ಪ್ರಯೋಜನ ಇಲ್ಲ. ಇದೇ ಕಾಲೋನಿಯ ಒಂದು ಗಲ್ಲಿಯ ಸಮಸ್ಯೆ ಅಲ್ಲ, ಸುಮಾರು 2-3 ಗಲ್ಲಿಗಳಲ್ಲಿ ಇದೇ ಸಮಸ್ಯೆ ಉಂಟಾಗಿದೆ. ಆದರೂ ಸಹ ಇಲ್ಲಿನ ಪಿಡಿಒ ವಸಂತ್ ಕುಮಾರ್ಗೆ ಕಾಣುತ್ತಿಲ್ಲ. ವಸಂತ್ ಕುಮಾರ್ ಬಂದು 1-2 ದಿನ ವಾಸ ಇರಲಿ, ಅವರಿಗೆ ನಮ್ಮ ಸಮಸ್ಯೆ ತಿಳಿಯುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮಕ್ಕಳಿಗೆ ತಯಾರಿ ಮಾಡಿ ಯೂನಿಫಾರ್ಮ್ ಹಾಕಿ ಕಳಿಸಿದರೆ ಕೆಸರಿನಲ್ಲಿ ಬಿದ್ದು ಮತ್ತೆ ಮನೆಗೆ ವಾಪಸ್ ಬರುತ್ತಾರೆ. ಇನ್ನು 2-3 ಬಾರಿ ವೃದ್ಧರು ಸಹ ಬಿದ್ದು ಕೈಕಾಲು ಪೆಟ್ಟು ಮಾಡಿಕೊಂಡಿದ್ದಾರೆ. ಮತ್ತೆ ಈ ಕೆಸರು ನೀರಿನಿಂದ ಸೊಳ್ಳೆ ಹಾಗೂ ರಾತ್ರಿ ವೇಳೆ ವಿಷಜಂತು ಹುಳುಗಳು ಸಹ ಮನೆಗೆ ನುಗ್ಗುತ್ತಿದೆ. ಇನ್ನಾದರೂ ಹೊಳವನಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಸಂತ್ ಕುಮಾರ್ ಮಣ್ಣು ಹೊಡೆಯುವ ಕೆಲಸ ಮಾಡಬೇಕು. ಇಲ್ಲದಿದ್ದರೆ ಇನ್ನು 2-3 ದಿನಗಳಲ್ಲಿ ಪಂಚಾಯಿತಿ ಮುಂದೆ ಧರಣಿ ಸತ್ಯಾಗ್ರಹ ಮಾಡುತ್ತೇವೆ ಎಂದು ಎಚ್ಚರಿಸಿದರು. ಆ ರೋಡಲ್ಲಿ ಮಳೆ ಬಂದರೆ ಒಂದು ಸ್ಕೂಲ್ ಮಕ್ಕಳಾಗಲಿ, ಒಂದು ಮುದುಕರಾಗಲಿ, ಒಂದು ಯಾರು ಓಡಾಡೋಕ್ಕಲ್ಲ. ಎಷ್ಟೋ ಜನ ಬಿದ್ದು, ಸ್ಕೂಲ್ ಮಕ್ಕಳು ತಿರ್ಗಾ ಬಿದ್ದು ಸ್ನಾನ ಮಾಡ್ಕೊಂಡು ಹೋಗಿದ್ದಾರೆ. ಈಗ ತಾನೇ ಪಾಪ ಅಜ್ಜ ಬಿದ್ದಿದ್ದಾನೆ, ಎತ್ತಿದ್ದೀವಿ. ಈಗ ಅಧಿಕಾರಿಗಳು ಪಂಚಾಯತಿ ಸಿಬ್ಬಂದಿವರ್ಗ ಇಷ್ಟು ದಿನ ಏನು ಮಾಡ್ತಾಯಿದ್ದಾರೆ? 3-4 ದಿನ ಕರೆದಿದ್ದೀವಿ, ಒಂದೇ ಒಂದು ಏನೂ ಮಾಡಿಲ್ಲ. ಮುಂದಿನ ದಿನಗಳ ಕಾಲದಲ್ಲಿ ಪಂಚಾಯತರನ್ನು ಇನ್ನು 3 ದಿನದೊಳಗೆ ಮಣ್ಣು ಹೊಡೆದು ಸರಿ ಮಾಡದಿದ್ದರೆ ಪೆಂಡಲ್ ಮುಂದೆ ಶಾಮಿಯಾನ ಹಾಕಿ ತಪಟೆ ಹೊಡ್ಕೊಂಡು ಉಗ್ರ ಹೋರಾಟ ಮಾಡ್ತೀವಿ. ಇದು ತೀರ ಗಮನಕ್ಕೆ ತಗೋಬೇಕು. ನಾನೊಬ್ಬ ದಲಿತ ಸೇನೆ ಅಧ್ಯಕ್ಷ, ಕೇಂದ್ರದ ಮಂತ್ರಿಗಳು ರಾಮ್ವಿಲಾಸ್ ಪಾಸ್ವಾನ್ ಕಡೆಯಿಂದ, ಸಿರಾಕ್ ಪಾಸ್ವಾನ್ ಕಡೆಯಿಂದ ಈ ಸಾಬ್ರಿಗೆ ಅನ್ಯಾಯ ಆಗತ್ತಿಲ್ಲ ಅಂತೇಳಿ ನಾನು ಒಂದು ಧರಣಿ ಬಿಡ್ತೀನಿ, ಧರಣಿ ಮಾಡಿಸ್ತೀನಿ. ಈ ಕಡೆ ಅಧಿಕಾರಿಗಳು ಒಬ್ರು ತಿರುಗಿ ನೋಡೋದಿಲ್ಲ, ಈವ ಮೇಡಮ್ಮ ಸಮೇತ ತಿರುಗಿ ನೋಡ್ತಾ ಇಲ್ಲ. ಪಂಚಾಯತರು ನೋಡಿರ್ತಾನೆ, ವಿ ಮೇಡಮ್ ಅವ್ರು ನೋಡೋದು, ಪಂಚಾಯತರೇ ಗಮನಕ್ಕೆ ತಗೊಂತ ಇಲ್ಲ. ಇದನ್ನೇನಂತೇಳಿ ಏನು PDO 3 ಸರಿ ಬಂದಿದ್ದಾರೆ. ಏನು ಇದು ಸಾಬ್ರ, ಇದು ಕೆಟ್ಟೋಗ್ಬೇಕಾ ಸಾಬ್ರು? ಇಲ್ಲಿ ಮಾದಿರ ಮನೆ ಕೆಟ್ಟೋಗ್ಬೇಕಾ? ಒಲೆಯರ ಮನೆ ಕೆಟ್ಟೋಗ್ಬೇಕಾ? ಸಾಬ್ರುಗಳು ಹಾಳಾಗೋಗ್ಬೇಕಾ? ಇಲ್ಲಿ ನಮ್ಮ ಮಾದಿರ್ದು ಸಮುದಾಯ ಒಂದೈತೆ, ಅದು ಕೆಟ್ಟೋಗ್ಬೇಕಾ? ಪಕ್ಕದಾಗ ಒಲೆಯರ್ದಿದ್ದಾರೆ. ಏನ್ರಿ ಇಲ್ಲಿ ಒಂದು ಗೃಹಬಂಧ ಕ್ಷೇತ್ರ ಆಗಿ ಒಳನಳ್ಳಿಯಾಗ ಅನ್ಯಾಯ ಆಗ್ತೈತಂದ್ರೆ ಏನು ಮಾಡ್ತಾವ್ರಿ ಇಲ್ಲಿ PDO ಪಂಚಾಯತರು ಏನು ಮಾಡ್ತಾ ಇದ್ದಾರೆ? ನೀವು ಹೇಳ್ರಮ್ಮ, ಬರ್ರಮ್ಮ ಹೇಳ್ರಿ. ಎಷ್ಟು ಜನ ನಿಮ್ಮ ಮಕ್ಕಳು ಬಿದ್ದಿದ್ದಾರೆ? ಏನಾಗಿರೋದಣ್ಣ? ಏನು ವಿಚಾರ? ಅದು ಏನು ವಿಚಾರ? ಏನು ಪ್ರಾಬ್ಲಮ್ ಆಗ್ತಾ ಇರೋದೇನು ಅಂತಾರೆ? ರೋಡಿಂದ ಏನು ಅಂತ? ರೋಡಿಂದಾಗೆ ಅರ್ಧ CC ರೋಡ್ ಮಾಡಿದ್ದಾರೆ, ಮಿಕ್ಕಿದ್ದೆಲ್ಲ ಮಾಡಿಲ್ಲ. ನೋಡಿ ಎಷ್ಟು ಜನ ಟೂ ವೀಲರ್ ಹೋಗಲ್ಲ. ಮಕ್ಕಳು ಸುಮಾರು ಜನ ಬಿದ್ದಾರೆ, ಮುದುಕರು ಎಷ್ಟು ಜನ, ವಯಸ್ಸಾಗಿರೋ ಎಷ್ಟು ಜನ ಬಿದ್ದಾರೆ, ಅಜಿದಿರು ಎಷ್ಟು ಜನ ಬಿದ್ದರು ಗೊತ್ತಾ? ಆ ಥರಾಗಿ ಇಲ್ಲಿ ಕಾಮಗಾರಿ ಏನೂ ನಡೆದಿಲ್ಲ. ಅರ್ಧ ಕಾಮಗಾರಿ ಮಾಡಿದರೆ, ಅರ್ಧ ಮಾಡಿಲ್ಲ. ನಮಗೆ ಕಾಲಕ್ಕೆ ಶಕ್ತಿ ಇಲ್ಲ. ಏನು ಮಳೆ ಬಂದರೆ ನೀರು ಎಲ್ಲ ಓಡಾಡೋಕ್ಕಾಗಲ್ಲ. ಇದಕ್ಕೆ ಅಷ್ಟು ಸಾಧನೆ ಮಾಡಬೇಕು ನೀವು ಅಂತ చెప్పి ನಾವು ಎಲ್ಲ ಬುರ್ಜಿ ಹುಡುಗರೆಲ್ಲ ಬಿದ್ದು ಎದ್ದೋಲ್ತಾವ್ರೆ. ಇಸ್ಕೊಂಡು ಹೋಗೋಕೆ ಹುಡುಗರಿಗೆ ಜಾಗ ಇಲ್ಲ. ಇಸ್ಕೊಲ್ಗೆ ಇಲ್ಲ ನಮ್ಗೆ ನಡೆಯೋಕ್ಕೆ, ಬರೀ ಬುರ್ಜೆ ಬಿದ್ದು ಎದ್ದೋಲ್ತಾ ಇದ್ದೀವಿ. ಜನ ಸುಮ್ಮನೆ ಇರ್ತಾರ. ಇಸ್ಕೊಲ್ಗೆ ಹೋಗೋ ಹುಡುಗರು ಕೂಡ ಹೋಗ್ಬೇಕು, ಬಿದ್ದು ಹೋಗ್ತಾವ್ರೆ ಪಾಪ. ಜಾಸ್ತಿ ತೊಂದರೆ ಆಗೈತೆ. ಬುರ್ಜೆನಲ್ಲಿ ಬಿದ್ದೋಗ್ತಾ ಇದ್ದಾರೆ ಹುಡುಗರು. ಯೂನಿಫಾರ್ಮು ಎಷ್ಟಡಿ ಹಾಕಿ ಕಳಿಸಿದ್ರು ಬರೇ ಬುರ್ಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಏನನ್ನ ಮಾಡಿ ಈ ರೋಡಿಗೆ ಸಹಾಯ ಮಾಡಿರಿ.